ನಮಸ್ತೆ ಸ್ನೇಹಿತರೆ, ಇದು ನಮ್ಮ ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ಚಳ್ಳಕೆರೆ ಮಧ್ಯದಲ್ಲಿ ನಮಗೆ ವಿಲೇಜ್ ಬರುತ್ತೆ ನೋಡಿ. ಆ ವಿಲೇಜಿಂದ ನಾವು ಬರ್ತಾ ನಮಗೆ ಸೀದಾ ನಮಗೆ ತಾರ್ ರೋಡ್ ಸಿಗುತ್ತೆ. ತಾರ್ ರೋಡಿಂದ ಕೇವಲ ಒಂದು 500 ಮೀಟ್ರ್ ಒಳಗಡೆ ಬಂದರೆ ನಮಗೆ ನಿಯರಾಗಿ ಈ ಒಂದು ನಕಾಶೆ ದಾರಿ ಸಿಗುತ್ತೆ. ಈ ನಕಾಶೆ ದಾರಿ ಕೇವಲ ಇಲ್ಲಿಂದ 50 ಮೀಟ್ರ್ ನಂತರ ನಮಗೆ 30 ಫೀಟ್ ರೋಡ್ ಸಿಗುತ್ತೆ. 50 ಮೀಟ್ರ್ ನಂತರ 30 ಫೀಟ್ ರೋಡ್ ಸಿಗುತ್ತೆ. ಇದು ಈ ಕಡೆ ಎಲ್ಲ ಪಕ್ಕದಲ್ಲೆಲ್ಲ ರೈತರೆಲ್ಲ ಕಂಪ್ಲೀಟಾಗಿ ರಾಗಿ ಮಾಡಿದ್ದಾರೆ. ರಾಗಿ ಹಾಕಿ ಒಳ್ಳೆ ಬೆಳೆ ತೊಗೊತಿದ್ದಾರೆ. ಪಕ್ಕದಲ್ಲಿ ಇಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇದೆ ನೋಡಿ. ಇಲ್ಲಿ ನೀರು ಯಾವ ಥರ ಬರ್ತಾಯಿದೆ, ಒಳ್ಳೆ ಪ್ರೆಜರ್ ಆದಂಥ ನೀರಿಗೆ ಸಮಸ್ಯೆ ಇಲ್ಲ, ಒಳ್ಳೆ ವಾಟ್ರು. ಇಲ್ಲಿ ಸಿಹಿ ವಾಟ್ರ್ ಇದೆ. ಈ ಥರ ಎಲ್ಲ ಪಕ್ಕದಲ್ಲಿ ನಿಮಗೆ ಇದಕ್ಕೆ ಅಟ್ಯಾಚಾಗಿ ನಮಗೆ 2 ಎಕರೆ ಜಮೀನಿದೆ. 2 ಎಕರೆ ಬಂದುಬಿಟ್ಟು ಎಲ್ಲ ಮೆಕ್ಕೆಜೋಳ ಬೆಳೆದಿದ್ರು. ಈ ಭೂಮಿ ಕಪ್ಪು ಕೆಂಪು ಮಣ್ಣು 2 ಮಿಶ್ರಿತ ಆದಂಥ ಮಣ್ಣು. ಇದು ಪ್ರಾಪರ್ಟಿ ಬಂದುಬಿಟ್ಟು ಜನರಲ್ ಪ್ರಾಪರ್ಟಿ, ಸ್ಕ್ವೇರ್ ಇದೆ ಭೂಮಿ ನೋಡಿ. ಈ ಕಡೆ ಬದದಿಂದ ಈ ಬದ್ದಿಂದ ಕೆಳಗಡೆ ಬದುವರೆಗೂ ಬರುತ್ತೆ ಕಂಪ್ಲೀಟಾಗಿ 2 ಎಕರೆ ಸಮತಟ್ಟವಾಗಿದೆ. ಈಗೆಲ್ಲ ಇದೆಲ್ಲ ಕಂಪ್ಲೀಟಾಗಿ ಟ್ರ್ಯಾಕ್ಟರ್ ಹೊಡೆದ್ಬಿಟ್ಟು ಇದನ್ನೆಲ್ಲ ಕಲ್ಟಿವೇಷನ್ ಆದಮೇಲೆ ನಿಮಗೆ ಭೂಮಿ ಸಮತಟ್ಟವಾಗಿ ಕಾಣುತ್ತೆ. ಈಗ ಎಲ್ಲ ಮೆಕ್ಕೆಜೋಳ ಬೆಳೆದ್ಬಿಟ್ಟು ಎಲ್ಲ ಕಟಾವಾಗಿದೆ. ಈಗ ಖಾಲಿ ನಮ್ಮ ಹಸುಗಳಿಗೆ ಮೇವು ಮಾತ್ರ ಬಿಟ್ಕೊಂಡಿದ್ದಾರೆ. ಇದು ಕೆಲವೇ ದಿನಗಳಲ್ಲಿ ಇದು ಸಹ ಖಾಲಿ ಆಗುತ್ತೆ. ಇಲ್ಲಿಂದ ನಮಗೆ ಬೆಂಗಳೂರು ಹೈವೇ ಬಂದುಬಿಟ್ಟು ಕೇವಲ 10 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ಟು ಬೆಂಗಳೂರು ಅಂತ ಹೈವೇಗೆ 10 ಕಿಲೋಮೀಟ್ರ್ ಆಗುತ್ತೆ ಭೂಮಿ. ಮಣ್ಣಿನ ಗುಣಮಟ್ಟ ಯಾವಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದೇ ಮಣ್ಣು. ಇದರಲ್ಲಿ ಈರುಳ್ಳಿ, ಕಡಲೆ, ಮೆಕ್ಕೆಜೋಳ, ರಾಗಿ ಮತ್ತು ಎಲ್ಲ ಥರ ಹಣ್ಣಿನ ಪದಾರ್ಥಗಳು, ತರಕಾರಿಗಳು ಎಲ್ಲ ಬೆಳಿಬೋದು ನೀವು. ಹತ್ತಿರದಲ್ಲಿ ಒಳ್ಳೆ ಇಲ್ಲಿ ಕೆರೆ ಇದೆ. ಕೇವಲ 1 ಕಿಲೋಮೀಟ್ರ್ನಲ್ಲಿ ಕೆರೆ ಇದೆ. 2 ಕೆರೆಗಳಿಗೆ ಬರುತ್ತೆ ಇದರಲ್ಲಿ. ಒಳ್ಳೆ ಒಂದು ಸಾಣಿಕೆರೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಮದರಿ ಕೆರೆ ಬರುತ್ತೆ. 2 ವಿಲೇಜ್ಗಳ ಹತ್ತಿರದಲ್ಲಿ ಈ ಒಂದು ಜಮೀನು ಬರುತ್ತೆ. ಪಕ್ಕದಲ್ಲಿ ರೈತರು ಒಳ್ಳೆ ರಾಗಿ ಬೆಳೆದಿದ್ದಾರೆ. ತುಂಬ ಒಳ್ಳೆ ಫಲವತ್ತಾದಂಥ ಮಣ್ಣಿದು. ಕಂಪ್ಲೀಟಾಗಿ ಸ್ಕ್ವೇರ್ ಇದೆ. ಇದು ನಿಮಗೆ ರೇಟಿನ ವಿಷಯಕ್ಕೆ ಬಂದರೆ 16 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಇಲ್ಲಿ ನೀವು 2 ಬೇಕಾದ್ರೆ ಬೋರ್ ಹಾಕ್ಕೋಬೋದು, 3 ಹಾಕ್ಕೋಬೋದು. ಒಳ್ಳೆ ನೀರು ಬೀಳುತ್ತೆ. ಮಣ್ಣು ಈ ಥರ ಬರುತ್ತೆ ನಿಮಗೆ. ಭಾಳ ಒಳ್ಳೆ ಉತ್ತಮವಾದಂಥ ಮಣ್ಣಿದು. ಇದು ನಮ್ಮ ಚಳ್ಳಕೆರೆ, ಹಿರಿಯೂರು ಈ ಥರ ಎಲ್ಲ ಕೆಲವು ಮಣ್ಣುಗಳು ಮಾತ್ರ ಈ ಥರ ಇರುತ್ತೆ. ಆದರೆ ಫಲವತ್ತಾದಂಥ ಮಣ್ಣು. ಇದರಲ್ಲಿ ತರಕಾರಿ ನಾವು ಏನಾದರೂ ಒಳ್ಳೆ ಚಿಲ್ಲಿ ಬೆಳೆದ್ರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. A1 ಕ್ವಾಲಿಟಿ. ಸುತ್ತಲೂ ತೋಟ ಇದಾವಂತ ಇದು ಒಂದು ಪ್ರದೇಶ ಕಂಪ್ಲೀಟಾಗಿ ನೀರಾವರಿ ಕೂಡಿದೆ ಇದು. ಹತ್ತಿರದಲ್ಲೇ ಒಂದು ವಿಲೇಜ್ ಬರುತ್ತೆ ಇಲ್ಲಿ. ಕಂಪ್ಲೀಟಾಗಿ ನಮಗೆ ನೀರಿಗೆ ಏನು ಸಮಸ್ಯೆ ಇಲ್ಲ, ಅನುಕೂಲವಾದಂಥ ಭೂಮಿ ಇದು. ದಾರಿಗೂ ಸಮಸ್ಯೆ ಇಲ್ಲ, ಒಳ್ಳೆ ದಾರಿ. ತಾರ್ ರೋಡು ಇಲ್ಲಿ ಕೇವಲ ಇಲ್ಲಿಂದ 50 ಮೀಟ್ರ್ನಲ್ಲಿ ನಮಗೆ ತಾರ್ ರೋಡ್ ಸಿಗುತ್ತೆ.